I could imagine what all I have felt in the last 7.5 decades coming before my eyes when I was here with you. ಕಳೆದ ಸುಮಾರು 7 ದಶಕಗಳು 73 ವರ್ಷ ನಾನು ಏನೇನು ಕವಿತೆಯಲ್ಲಿ ಸಾಹಿತ್ಯದಲ್ಲಿ ಅನುಭವಿಸಿದ್ನೋ ಅದೆಲ್ಲ ಒಂದು ಕ್ಷಣ ಕಣ್ಮುಂದೆ ಬಂದು ಹೋದಂಗಾಯಿತು. ನನಗನ್ಸಕ್ಕೆ ಶುರು ಮಾಡಿದ್ದೇನು ಅಂತಂದರೆ, ನಾನು ಯಾಕೆ ಕವಿ ಆಗಲಿಲ್ಲ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ನನಗೆ ಭಯ ಇತ್ತು, ಅದಕ್ಕೆ ಕವಿ ಆಗಲಿಲ್ಲ ಅಂತ ಹೇಳ್ತೀನಿ. ಕನ್ನಡ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಮಾತಾಡ್ತೇನೆ. ಐ ಸ್ಪೀಕ್ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಐ ಡೋಂಟ್ ನೋ ವೆನ್ ಐ ಶಿಫ್ಟ್ ಟು ಇಂಗ್ಲೀಷ್ ಆರ್ ವೆನ್ ಐ ಶಿಫ್ಟ್ ಟು ಕನ್ನಡ. ನ್ಯಾಚುರಲಿ ಐ ಸ್ಪೀಕ್ ಇಟ್ ಬೋತ್. ಸ್ನೇಹಿತರೆ, ಸಮಾರೋಪ ಭಾಷಣ ಮಾಡಿ ಅಂತ ಕರೆದಿದ್ದಾರೆ. ಅದ್ಯಾಕೋ ಅಂಥ ತುಂಬ ಒಳ್ಳೆಯ ಪದ ಅಂತ ನನಗನ್ಸಲ್ಲ. ಇದು ಮುಂದೆ ನಡೆಯುವ ಇಂಥ ಇನ್ನೊಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಆಗಲಿ ಅಂತ ಹಾರೈಸ್ತೇನೆ. ಐ ಡೋಂಟ್ ವಾಂಟ್ ಟು ಸೇ ಇಟ್ಸ್ ಎ ವ್ಯಾಲಿಡಿಕ್ಟರಿ ಅಡ್ರೆಸ್. ಐ ಸಿನ್ಸಿಯರ್ಲಿ ವಿಶ್ ದಿಸ್ ವಿಲ್ ಬಿ ಇನಾಗ್ಯುರೇಷನ್ ಆಫ್ ದ ನೆಕ್ಸ್ಟ್ ಫೆಸ್ಟಿವಲ್. ಸ್ನೇಹಿತರೆ, ಈ 3 ದಿನ ನಿಮ್ಮ ಜೊತೆಯಲ್ಲಿ ಇರುತ್ತಾ ನಾನು ಸಂತೋಷ ಪಡಲೋ ಬೇಜಾರು ಮಾಡಿಕೊಳ್ಳೋ ಗೊತ್ತಾಗಲಿಲ್ಲ. ಯಾಕೆಂದರೆ ಇಲ್ಲಿ ಬಂದಿದ್ದ ಎಲ್ಲ ಕವಿಗಳು ಬಹಳಷ್ಟು ಮಟ್ಟಿಗೆ ನನ್ನ ವಯಸ್ಸಿನವರು, ಕೆಲವು ನನಗಿಂತ ವಯಸ್ಸಾದವರು, ಕೇಳುವವರು ಅವರೇ ಆಗಿದ್ದರು ಬಹಳ ಮಟ್ಟಿಗೆ. ಒಂದು ಥರದಲ್ಲಿ ನಾನು ಇಷ್ಟು ವರ್ಷ ಕವಿ ಆಗಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಸಂತೋಷ ಪಡಲೋ ಅಂತ ಕೂಡ ಗೊತ್ತಾಗಲಿಲ್ಲ. ಆ ಪ್ರಶ್ನೆ ನನಗೆ ಇವತ್ತು ಮಧ್ಯಾಹ್ನದ 2 ಸೆಷನ್ ನೋಡ್ತಾ ಈ ಪ್ರಶ್ನೆಗಳು ಬಂದಿದ್ದು ನನಗೆ. ಯಾಕೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಬೀಯಿಂಗ್ ವಿತ್ ಯು ಫಾರ್ ಲಾಸ್ಟ್ 3 days, I became a bit confused. Am I happy that I am not a poet, or am I fortunate that I am not a poet? Seeing the audience here and the participants, most of the readers, the poets, were of my age, or some of them are elder to me, or most of my contemporaries. Somebody was saying something about poetry was a dying art. I don't know. I expected some younger people to be with us that would have enlightened the atmosphere more. I was certainly missing younger generation with us. ಅದಕ್ಕೆ ಬೇಜಾರಾಯಿತು. ಆದರೆ ಸಂತೋಷ ಯಾಕೆ ಅಂದರೆ, ಐ ಕುಡ್ ಇಮ್ಯಾಜಿನ್ ವಾಟ್ ಆಲ್ ಐ ಹ್ಯಾವ್ ಫೆಲ್ಟ್ ಇನ್ ದ ಲಾಸ್ಟ್ 7.5 decades ಕಮಿಂಗ್ ಬಿಫೋರ್ ಮೈ ಐಸ್ ವೆನ್ ಐ ವಾಸ್ ಹಿಯರ್ ವಿತ್ ಯು. ಕಳೆದ ಸುಮಾರು 7 ದಶಕಗಳು 73 ವರ್ಷ ನಾನು ಏನೇನು ಕವಿತೆಯಲ್ಲಿ ಸಾಹಿತ್ಯದಲ್ಲಿ ಅನುಭವಿಸಿದ್ನೋ ಅದೆಲ್ಲ ಒಂದು ಕ್ಷಣ ಕಣ್ಮುಂದೆ ಬಂದು ಹೋದಂಗಾಯಿತು. ನನಗನ್ಸಕ್ಕೆ ಶುರು ಮಾಡಿದ್ದೇನು ಅಂತಂದರೆ, ನಾನು ಯಾಕೆ ಕವಿ ಆಗಲಿಲ್ಲ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ನನಗೆ ಭಯ ಇತ್ತು, ಅದಕ್ಕೆ ಕವಿ ಆಗಲಿಲ್ಲ ಅಂತ ಹೇಳ್ತೀನಿ. ಅಥವಾ ಹೀಗೆ ಹೇಳ, ಮಧ್ಯಾಹ್ನ ಒಂದು ಸೆಷನ್ ನಡೀತಲ್ಲ, ಆ ಸೆಷನ್ನಲ್ಲಿ ನೀವು 2 ಪ್ರಶ್ನೆಗಳ ಚರ್ಚೆ ಕೇಳಿದಿರಿ. ಸಾಮಾಜಿಕ ಬದ್ಧತೆ, ಸಮಾಜ, ಕವಿಯಾದವರು ಅದಕ್ಕೆ ಸ್ಪಂದಿಸೋದು ಹೇಗೆ ಇತ್ಯಾದಿ. ಅದು ನನಗೆ ಸ್ವಲ್ಪ ಬೇಜಾರು ಮಾಡ್ತು ಆ ಪ್ರಶ್ನೆ. ಯಾಕೆ ಬೇಜಾರು ಮಾಡ್ತು ಅಂತ ಹೇಳ್ತೀನಿ. ನಿಮಗೆ ಒಂದು ಪದ್ಯ ಓದ್ಬಿಟ್ಟು ಅದರ ಬಗ್ಗೆ ಬರ್ತೀನಿ. 2 ದಿನದ ಹಿಂದೆ
ನನ್ನ ಜೊತೆಯಲ್ಲಿ MA ಓದ್ತಾ ಇದ್ದ ಗೆಳೆಯ ಒಂದು ಪದ್ಯನ ನನ್ನ ಜೊತೆಗೆ ಹಂಚಿಕೊಂಡ್ರು. ಆ ಪದ್ಯ ಓದ್ತೀನಿ, ಆಮೇಲೆ ಆ ಮಾತಿಗೆ ಬರ್ತೀನಿ. In the afternoon session, there was a discussion about the poet's responsibility of reacting to the society, etc., etc. That was not a very well-formulated question. That discussion made me remember this poem, which one of my friends, my MA classmate, sent to me. It was read by the poet himself, but I'll just read the poem and then let us see. This poem is called A Little Evening. Ondu Musanje. Over a neglected village and 2 eyes sleeping, I recall 30 years and 5 wars. ಒಂದು ಹಾಳು ಬಿದ್ದ ಹಳ್ಳಿ, ನಿದ್ದೆಯಲ್ಲಿ ಜೋಲುತ್ತಿರುವ ಕಣ್ಣು, ನನಗೆ ನೆನಪಾಗುತ್ತಿದೆ 30 ವರ್ಷ ಮತ್ತು 5 ಯುದ್ಧ. And I hear the witness, the time hides for me a wheat stalk. The singer was singing and they interrogate him. Why do you sing? He answers them, because I sing. ಈ 30 ವರ್ಷದ ನೆನಪನ್ನು ಮಾಡ್ಕೊಳ್ತಾ ಹಾಳು ಹಳ್ಳಿಲಿ ಮಲಗಿರುವಾಗ ಅವನಿಗೆ ನಾನು ಒಂದಕ್ಕೆ ಸಾಕ್ಷಿಯಾಗಿದ್ದ ಘಟನೆ ನೆನಪು ಬರುತ್ತೆ. ಆ ಸಾಕ್ಷಿಯಾದ ಘಟನೆ ಏನು ಅಂದರೆ, ಒಂದು ಗೋಧಿ ಹೊಲ, ಅಲ್ಲಿ ಒಬ್ಬ ಹಾಡುಗಾರ ಇರ್ತಾನೆ, ಹಾಡ್ತಾ ಇರ್ತಾನೆ. ಅವನನ್ನು ಹಿಡಿದು ಸೆರೆಗೆ ಹಾಕೋಕೆ ಬಂದವರು ಕೇಳ್ತಾರೆ, ಯಾಕೆ ಹಾಡ್ತಾ ಇದೀಯಾ? ವೈ ಆರ್ ಯು ಸಿಂಗಿಂಗ್? ಹಿ ಸೇಸ್, ಬಿಕಾಸ್ ಐ ಸಿಂಗ್. ದೆ ಸರ್ಚ್ಡ್ ಹಿಸ್ ಚೆಸ್ಟ್ ಆ್ಯಂಡ್ ದೆ ಫೌಂಡ್ ನಥಿಂಗ್. ಅವರು ಅವನ ಎದೆಯನ್ನು ಹುಡುಕಿ ನೋಡಿದರು, ಅಲ್ಲಿ ಏನೂ ಸಿಗಲಿಲ್ಲ. ಬಟ್ ಹಿಸ್ ಹಾರ್ಟ್, ಅವನ ಎದೆಗೂಡಲ್ಲಿದ್ದಿದ್ದು ಹೃದಯ ಮಾತ್ರ. ಆ್ಯಂಡ್ ಇನ್ ದಟ್ ಹಾರ್ಟ್ ನಥಿಂಗ್ ಬಟ್ ಇಸ್ ಪೀಪಲ್. ಎದೆ ಬಡಿದು ನೋಡಿದರು, ಎದೆ ಒಳಗೆ ಇದ್ದಿದ್ದು ಹೃದಯ ಮಾತ್ರ. ಆ ಹೃದಯ ಹುಡುಕಿ ನೋಡಿದರು, ಅಲ್ಲಿದ್ದಿದ್ದು ಅವನ ಜನಗಳ ಮಾತ್ರ. ದೆನ್ but his heart, and they have searched his heart and they found nothing but his people, and they have searched his voice and they found nothing but his sorrow. ಅವನ ಧ್ವನಿಯನ್ನು ಹುಡುಕಿದರು, ಆ ಧ್ವನಿಯಲ್ಲಿ ದುಃಖ ಬಿಟ್ಟರೆ ಇನ್ನೇನೂ ಇರಲಿಲ್ವಂತೆ. and they have searched his sorrow, they found nothing but his prison. ಆ ದುಃಖ ಹುಡುಕೊಂಡು ಹೊರಟ್ರಂತೆ, ಅಲ್ಲಿ ಸೆರೆಮನೆ ಮಾತ್ರ ಕಾಣ್ತಂತೆ. and they have searched his prison, ಅವನ ಸೆರೆಮನೆಯನ್ನು ಹುಡುಕಿದರು. and they found nothing but themselves. ಆ ಸೆರೆಮನೆ ತುಂಬ ಅವರೇ ಇದ್ರಂತೆ, ಯಾರು ಹುಡುಕಿದ್ರು ಅವರೇ ಇದ್ದರು. and they found nothing but themselves confined in chains, and the evening was still evening and the singer was still evening. ಇದು ನೆನಪಾಯಿತು, ಆದರೆ ಸಂಜೆ ಇನ್ನೂ ಹಾಗೆ ಅದೇ ಸಂಜೆ ಇತ್ತು, ಆ ಹಾಡುಗಾರ ಇನ್ನೂ ಹಾಡ್ತಾನೇ ಇದ್ದ. ಸೊ ವೈ ಆರ್ ಯು ಸಿಂಗಿಂಗ್ ಅಂತಂದರೆ, ಐ ಸಿಂಗ್. ಇಫ್ ಯು ಸರ್ಚ್ ಈಸ್ ಹಾರ್ಟ್, ಯು ಫೈಂಡ್ ಜಸ್ಟ್ ಹಾರ್ಟ್? ನೋ, ನಥಿಂಗ್ ಬಟ್ ಪೀಪಲ್. ಆ್ಯಂಡ್ ಇಫ್ ಯು ಸರ್ಚ್ ಈಸ್ ವಾಯ್ಸ್, ಯು ಫೈಂಡ್ ನಥಿಂಗ್ ಬಟ್ ಸಾರೋ. ಇಫ್ ಯು ಸರ್ಚ್ ದಟ್ ಸಾರೋ, ಯು ಫೈಂಡ್ ಎ ಪ್ರಿಸನ್. ಇಫ್ ಯು ಸರ್ಚ್ ದಟ್ ಪ್ರಿಸನ್, ಯು ಫೈಂಡ್ ದ ಪೀಪಲ್ ಹೂ ಹ್ಯಾವ್ ಪುಟ್ ಹಿಮ್ ಇನ್ ದ ಜೈಲ್. Then that evening continues and the singing continues. This song was written by Mahmoud Darwish, a Palestinian poet. ಈ ಪ್ರಶ್ನೆ ಯಾಕೆ ಬಂತು ಅಂತಂದರೆ, ಕವಿಗೆ ಸಾಮಾಜಿಕ ಬದ್ಧತೆ ಇರಬೇಕಾ ಅನ್ನೋದೇ ಮೂರ್ಖ ಪ್ರಶ್ನೆ ಅಂತ ನನಗನ್ನಿಸುತ್ತೆ. ಯಾಕೆಂದರೆ ನಾವು ಯಾರೂ ಕೂಡ none of us are unique or none of us are separate from the society. We have to come out of that illusion that I am something separate and I have to
become one with the society. I am like this because of my society. Society made me like this. The poet tries to come out of his limited idea of self and becomes one with the society. That is the journey of the poet. Illde idre one cannot become a poet. And I did not become a poet because I was afraid of losing myself. ಅದು ಇರ್ಬೋದು. ಸೊ ಕವಿ ಆಗಬೇಕಾದ್ರೆ ನಾನು ನನ್ನ ಪರಿಮಿತಿಯನ್ನು ಮೀರಿಕೊಂಡು ನನ್ನನ್ನು ನಾನಾಗುವ ಹಾಗೆ ಮಾಡಿದ ಎಲ್ಲದರ ಜೊತೆಗೆ ಒಂದಾಗಬೇಕು ಅಂದಾಗ ಮಾತ್ರ ಕವಿ ಆಗಬಹುದು. ಹೇಗೆ ಅವನ ಧ್ವನಿಯಲ್ಲಿ ಬರೀ ದುಃಖ ಇತ್ತು, ಜನ ಇದ್ದರು, ಅವರಿದ್ದರು, ಅವನಿರಲೇ ಇಲ್ಲ. ಸೊ ಎ ಗ್ರೇಟ್ ಪೋಯಟ್ ಈಸ್ ಒನ್ in whom that I is absent. He becomes everyone. That's why ಈ ಪದ್ಯ ಒಂದು ಮಿರಕಲ್. ಯಾಕೆ ಅಂತಂದರೆ ಪದ್ಯ ಯಾವಾಗ ಹುಟ್ಟುತ್ತೆ ಅಂತಲೇ ಗೊತ್ತಿಲ್ಲ ಸರ್ ನಮ್ಗೆ ಯಾರಿಗೂ. ಕವಿಗೆ ಪದ್ಯ ಹೊಳೆದಾಗ ಪದ್ಯ ಹುಟ್ಟುತ್ತಾ, ಅಥವಾ ಬರೆದಾಗ ಹುಟ್ಟುತ್ತಾ, ಪೇಪರ್ ಪ್ರಿಂಟ್ ಆದಾಗ ಬಂತ, ಪುಸ್ತಕ ಪ್ರಿಂಟ್ ಆದಾಗ ಬಂತ, ಪಬ್ಲಿಷ್ ಆದಾಗ ಬಂತ, ಪ್ರಶಸ್ತಿ ಬಂದಾಗ ಬಂತ, ಅಥವಾ ಯಾರು ಓದಿದಾಗ ಬಂತ. When is a poem born? When the poet conceives it, or when the poet writes it down, or when it is published, or when somebody writes and reads and reacts to it. We don't know when the poem is born. We don't know if the poem I write is born somewhere or not at all. Poetry to happen should take at least two hearts. The other listener should be present. ಸೊ ನನ್ನ ಜೀವನದಲ್ಲಿ ಏನಾಯಿತು ಅಂದರೆ ಬರೆಯೋಕ್ಕೆ ಹೆದರಿಕೆ ಇತ್ತು, ಓದೋಕ್ಕೆ ಹೆದರಿಕೆ ಇರಲಿಲ್ಲ, ಓದ್ತಾ ಇದ್ದೆ. ಐ ಟ್ರೈ ಟು ಓವರ್ಕಮ್ ಮೈ ಲಿಮಿಟೇಷನ್ ಬೈ ರೀಡಿಂಗ್ ರಾದರ್ ದೆನ್ ಬೈ ರೈಟಿಂಗ್. ಆ್ಯಂಡ್ ದೆನ್ ಸಮಥಿಂಗ್ ಎಲ್ಸ್ ಹ್ಯಾಪನ್ಡ್. ಐ ವಾಸ್ ರೀಡಿಂಗ್ ಎ ಪೋಯೆಟ್ ಕಾಲ್ಡ್ ರಿಲ್ಕ್. ರಿಲ್ಕ್ ಅನ್ನೋ ಕವಿ ಒಂದು ಕಡೆ ಹೇಳ್ತಾನೆ, ಇಟ್ಸ್ ಇಸ್ ಫೇಮಸ್ ಬುಕ್ ಲೆಟರ್ಸ್ ಟು ಎ ಯಂಗ್ ಪೋಯೆಟ್. ಅದರಲ್ಲಿ ಒಂದು ಮಾತು ಹೇಳ್ತಾನೆ, ನೀನು ಪದ್ಯ ಬರೀ, ಆದರೆ ನಾನು ಬರೀದೇ ಇದ್ದರೆ ಸತ್ತೇ ಹೋಗ್ತೀನಿ ಅನ್ನಿಸ್ತಾ ಇದ್ದರೆ ಬರಿಬೇಡ ಅಂತ. ಇಫ್ ಯು ವಾಂಟ್ ಟು ರೈಟ್ ಎ ಪೋಯಮ್, ರೈಟ್ ಇಟ್, ಬಟ್ ಡೋಂಟ್ ರೈಟ್ ಅನ್ಲೆಸ್ ಯು ಸ್ಟ್ರಾಂಗ್ಲಿ ಫೀಲ್ ದಟ್ ಯು ಆರ್ ಗೋಯಿಂಗ್ ಟು ಡೈ ಇಫ್ ಯು ಡೋಂಟ್ ರೈಟ್ ಇಟ್. ಆ ಇಂಟೆನ್ಸಿಟಿ ಇಲ್ಲದೆ ಇದ್ದರೆ ಬರೀಬಾರ್ದು. ಆ ಇಂಟೆನ್ಸಿಟಿ ಬಸವಣ್ಣಂಗಿತ್ತು. All great poets have that intensity of sacrificing their whole life for that. So ನನಗೆ ಆ ಥರ ಧೈರ್ಯ ಇಲ್ಲದೆ ಇದ್ರೂ I could expand myself by stepping into translation. Because if I write a poem, if I write a story, I write as an individual. But if I want to translate, I have to overcome my limitations, the limitation of my thought, my knowledge, my language. I should think like the writer from another culture, from another language, from another time. So what a poet achieves through his act of writing, I try to achieve it through my translation and my criticism. In that way, ನಾವು ಕಾವ್ಯ ಬೇರೆ, ಕಥೆ ಬೇರೆ, ನಾಟಕ ಬೇರೆ, ವಿಮರ್ಶೆ ಬೇರೆ, ಅನುವಾದ ಬೇರೆ ಅಂತ ಮಾಡೋದೇ ತಪ್ಪಿರಬೇಕು. It's maybe wrong to classify these activities as separate categories of writing, poetry, fiction, novel, drama, criticism, translation. Everything is a creative process of overcoming my limitation and taking in the whole world into myself and giving myself to the whole world. ಹೀಗಿದ್ದಾಗ, this is the last poem I wanted to read. This is a very short poem of about half a dozen lines. This poet I read about 40 years ago. He's a Polish poet. He wrote this poem in 1921. Tadeusz Różewicz. Thomas Tadeusz Różewicz. A poet is one who writes verses and one who does not write verses. ಕವಿ ಪದ್ಯ ಬರೀತಾನೆ, ಕವಿಯಾದವನು ಪದ್ಯ ಬರೆಯಲ್ಲ. A poet is one
who throws off fetters and the one who puts fetters on himself. ಕವಿಯಾದವನು ಸರಪಳಿಗಳನ್ನ ಕಿತ್ತು ಎಸಿತಾನೆ ಮತ್ತು ತಾನೇ ಬಂಧನಕ್ಕೆ ಒಳಗಾಗ್ತಾನೆ. ಎ ಪೊಯೆಟ್ ಈಸ್ ಒನ್ ಹೂ ಬಿಲೀವ್ಸ್ ಆ್ಯಂಡ್ ಒನ್ ಹೂ ಕ್ಯಾನ್ ನಾಟ್ ಬ್ರಿಂಗ್ ಹಿಮ್ಸೆಲ್ಫ್ ಟು ಬಿಲೀವ್. ಕವಿಯಾದವನು ನಂಬ್ತಾನೆ, ಆದರೆ ಯಾವುದನ್ನು ನಂಬ್ತೇನೆ ಅಂತ ಹೇಳಕ್ಕೆ ಆಗದೆ ಇರೋನಾಗ್ತಾನೆ. ಎ ಪೊಯೆಟ್ ಈಸ್ ಒನ್ ಹೂ ಹ್ಯಾಸ್ ಟೋಲ್ಡ್ ಲೈಸ್ ಆ್ಯಂಡ್ ಒನ್ ಹೂ ಹ್ಯಾಸ್ ಬೀನ್ ಟೋಲ್ಡ್ ಲೈಸ್. ಕವಿ ಸುಳ್ಳು ಹೇಳ್ತಾನೆ ಮತ್ತು ಸುಳ್ಳುಗಳಿಗೆ ಗುರಿ ಆಗ್ತಾನೆ. ಎ ಪೊಯೆಟ್ ಈಸ್ ಒನ್ ಹೂ ಟ್ರೈಸ್ ಟು ಲೀವ್ ಆ್ಯಂಡ್ ಒನ್ ಹೂ ಕ್ಯಾನಾಟ್ ಲೀವ್. ಕವಿ ಬಿಟ್ಟು ಹೋಗಬೇಕು ಅಂತ ಕೇಳ್ತಾನೆ, ಅದು ಬಿಟ್ಟು ಹೋಗದವನಾಗಿರ್ತಾನೆ. ಸೊ ಇವತ್ತು ಮಧ್ಯಾಹ್ನ ನಡೆದ ಚರ್ಚೆ ನೋಡಿದಾಗ ಹಿಂಗೆ ಅನ್ನಿಸ್ತು, ಕವಿತೆ ಅಂದರೆ ಏನು ಅಂತ ಯಾರೋ ಪ್ರಶ್ನೆಗಳು ಕೇಳಿದರು, ಉತ್ತರ ಕೊಟ್ಟರು. ಕವಿತೆ ಅಂದರೆ ಏನು ಅಂದರೆ ನಾವೇನು ಹೇಳ್ತೀವೋ ಅದನ್ನ ಬಿಟ್ಟು ಮಿಕ್ಕಿದ್ದೆಲ್ಲನೂ. ವಾಟ್ ಈಸ್ ಪೊಯೆಟ್ರಿ ಮೀನ್ಸ್ ಇಟ್ ಈಸ್ ಎವ್ರಿಥಿಂಗ್ ಅದರ್ ದ್ಯಾನ್ ವಾಟ್ ಯು ಹ್ಯಾವ್ ಸೆಡ್. ಆಮೇಲೆ ಇದಿರೋದು ಯಾತಕ್ಕೆ ಅಂತಂದರೆ ಟು ಎಕ್ಸ್ಪ್ಯಾಂಡ್ ಅವರ್ ಸೆಲ್ಸ್, ಟು include the whole world into me and to give myself to the whole world. In that way, act of writing, act of reading, act of translating, or any creative act is an act of expanding ourselves. ನಮ್ಮ ಯಾವುದೇ ಸೃಜನಶೀಲ ಕ್ರಿಯೆ, ಬರವಣಿಗೆ, ಮಾತು, ಪ್ರೀತಿ ಎಲ್ಲವೂ ಕೂಡ ನಮ್ಮ ಮಿತಿಯನ್ನು ಮೀರಿ ಇನ್ನು ಹಿಗ್ಗುವ ಕೆಲಸ ಆಗುತ್ತೆ. ಎಕ್ಸ್ಪ್ಯಾಂಡಿಂಗ್, ಹಿಗ್ಗೋದು ಸಂತೋಷ ಅಂತ ಹೇಳ್ತೀವಿ, ಕುಗ್ಗೋದು ದುಃಖ ಅಂತ ಹೇಳ್ತೀವಿ. ಎಕ್ಸ್ಪ್ಯಾನ್ಷನ್ ಈಸ್ ಅ ಹ್ಯಾಪಿನೆಸ್ ಆ್ಯಂಡ್ ಬಿಕಮಿಂಗ್ ಕನ್ಸ್ಟ್ರಿಕ್ಟೆಡ್ ಈಸ್ ಸಾರೋ. ಅವರ್ ಹಾರ್ಟ್ ಬಿಕಮ್ಸ್ ಸ್ಮಾಲ್ ವೆನ್ ಇಟ್ ಈಸ್ ಸಾರೋಫುಲ್ ಲೈಕ್ ದಟ್. ಸೊ ಹಿಗ್ಗು, ಎನಿಥಿಂಗ್ ಕ್ರಿಯೇಟಿವ್ ಮೇಕ್ಸ್ ಯು ಗ್ರೋ ಅಪ್. ಸೊ ನನಗೆ ಈ ಪದ್ಯಗಳು ಇಲ್ಲಿ ಫಾರ್ ದ ಲಾಸ್ಟ್ 3 days ಈ ಪದ್ಯಗಳು ನೋಡ್ತಾ ಎಷ್ಟು ಥರ ಕಾಣ್ತು ಅಂದರೆ, ಎಸ್ಪೆಷಲಿ ದಟ್ ಕಜಾಕ್ ಫ್ರೆಂಡ್, ನಮಸ್ತೆ, he was so uninhibited, he danced so happily in this auditorium when he listened to a song. ನಮಗೆ ಕವಿಗಳಾಗಿ ಹಾಗೆ ಸಂಕೋಚ ಕಳ್ಕೊಳ್ಳೋಕ್ಕೆ ಬಹಳ ಜನಕ್ಕೆ ಸಾಧ್ಯ ಆಗಿಲ್ಲ. ವಿ ಆರ್ ಅಫ್ರೈಡ್ ಆಫ್ ಬೀಯಿಂಗ್ ಅನ್ಇನ್ಹಿಬಿಟೆಡ್. ಇದು ನನಗೆ ಇನ್ನೊಂದು ಅನ್ನಿಸ್ತು, ನಮಗೆ ಮರ್ಯಾದೆಗೆ ಅಂಜಿಕೊಳ್ಳುವ ಗುಣ ಇದ್ದರೆ ಕವಿಗಳಾಗಕ್ಕಾಗಲ್ವೋ ಏನೋ. ಅನಿಸಿದ್ದನ್ನು ಅನ್ನಿಸ್ದಾಗ ಹೇಳೋಕ್ಕೆ ಸಾಧ್ಯ ಆಗೋದಾದರೆ ಧೈರ್ಯ ಬೇಕಲ್ಲ, ಧೈರ್ಯ ಬೇಕು, ಜನದ ಒಪ್ಪಿಗೆ ಸಿಗಲ್ಲ. ಜನದ ಒಪ್ಪಿಗೆನೂ ಬೇಕು, ಕವಿನೂ ಬೇಕು ಅಂದರೆ ಆಗದೇ ಇರ್ಬೋದು. ವೆನ್ ಯು ವಾಂಟ್ ಪೀಪಲ್ ಟು ಅಕ್ಸೆಪ್ಟ್ ಯು, ಯು ಕೆನಾಟ್ ಬಿಕಮ್ ಎ ಪೋಯೆಟ್ ಆರ್ ಯು ಕೆನಾಟ್ ಬಿಕಮ್ ಎನಿ ಕ್ರಿಯೇಟಿವ್ ಪರ್ಸನ್. ಒನ್ ಶುಡ್ ಬಿ bold enough to reject all acceptance. That's why all these human acts, not only poetry, any human act is so ambiguous, so defying definition, that whatever you say, the other thing also seems possible. But still, for our academic purposes, we give definitions, we do so many things, but as experience, writing poetry, reading poetry, enjoying poetry is never a simple thing. It's so many things happen in our mind. I am worried, I am troubled, I am sad. At the same time, I am happy. So many things happen. Well, friends, ನಾನು ಯಾರೋ ಒಬ್ರು ಹೇಳ್ತಾ ಇದ್ದರು, ಯಾರೋ ಕಡೆ ಓದಿದ ಮಾತದು, ಬದುಕು ಎಷ್ಟು ದೊಡ್ಡದು ಅಂತಂದರೆ ಯಾವ ವ್ಯಾಖ್ಯಾನವೂ ಯಾವ ಡಿಸಿಪ್ಲಿನ್ನು ಅದನ್ನು ಒಂದು ಮಾತಲ್ಲಿ ಹಿಡಿದಿಡೋಕ್ಕಾಗಲ್ಲ. ಅದನ್ನು ನಮಗೆ ತೋರಿಸ್ಕೊಡೋದು ಪದ್ಯ, ಕಾವ್ಯ, ಕ್ರಿಯೇಟಿವ್ ಆ್ಯಕ್ಟಿವಿಟಿ. ಕೊನೆಗೆ ಹೇಳೋದು ಇಷ್ಟೇ, ಐ ರಿಮೆಂಬರ್ ಎ ವರ್ಡ್ ಫ್ರಮ್ ಎ 12th century saint ಅಲ್ಲಮ ಪ್ರಭು. ಹಿ ಸೆಡ್, ಅಂದಂದಿನ ನುಡಿಯ ಅಂದಂದೆ ಅರಿಯಬಾರದು. ಯು ಕೆನಾಟ್ understand whatever is said to you at the moment when it is said. Understanding may take several years, several decades,
or maybe several lives, we don't know. Understanding happens sometime later also. ಅಂದಂದಿನ ನುಡಿಯ ಅಂದಂದೆ ಅರಿಯಬಾರದು. We listen to the poems, but unfortunately, what happens in festivals, in programs is that we formulate a format. We ask 4 or 5 poets to read, someone to ask questions, somebody to answer. That regular format may not be very conducive to reacting to poetry. Whether right or wrong, reading poetry, appreciating poetry has become a very personal experience. And in functions like this, some poems succeed because that can be shared easily by a group of people. But some poems which demand a higher level of concentration may demand certain other kind of atmosphere. I don't know. This is the thing that confuses me always. ಇಂಥ ಸಮಾರಂಭಗಳು ಹೋದಾಗ ನನಗೆ ಯಾವಾಗಲೂ ಕಾಡೋ ಪ್ರಶ್ನೆ, ಒಂದೇ ಸಮ ಎಷ್ಟು ಕವಿತೆಗಳನ್ನ ಕೇಳಿಸ್ಕೋಬೋದು ನಾವು? ಹೌ ಮೆನಿ ಪೋಯಮ್ಸ್ ಕ್ಯಾನ್ ವಿ ಲಿಸನ್ ಇನ್ ಎ ಡೇ? My mind needs some time to think over it, to let it sink into me, to play with it, and then absorb it. But these festivals are necessary because we come together, we share our thoughts, and this precisely why the festivals are important. Not because you read good poems or we listen good poems, but we share ourselves here. Now, this is the place where the distinction between the poetry and the poet disappears. We share both the poet and the poem. So that's why these festivals are necessary. ಸ್ನೇಹಿತರೆ, ಸಾಕು, ಹೆಚ್ಚೇನು ಬೇಕಾಗಿಲ್ಲ. ಇಷ್ಟೇ. ನೀವು ಯೋಚನೆ ಮಾಡಿ ನೋಡಿ, ಒಂದು ಪದ್ಯ ಓದಿದಾಗ ಏನೇನಾಗುತ್ತೆ ಅನ್ನೋದು ಒಂದು ಮಾತಲ್ಲಿ ಹೇಳೋಕ್ಕಾಗಲ್ಲ. ನಮ್ಮ ಸಾವಿರ ನೆನಪು ಎಚ್ಚರ ಆಗುತ್ತೆ, ಭಯ ಆಗುತ್ತೆ, ಸಂಕೋಚ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಉತ್ಸಾಹ ಹುಟ್ಟುತ್ತೆ, ಏನೇನೋ ಸಾವಿರಾರು ಸಂಗತಿಗಳು ಒಂದು ಪದ್ಯ ಮನಸ್ಸಲ್ಲಿ ಹುಟ್ಟಿಸ್ತವೆ. ಅಂಥ ಸಂಗತಿಗಳಾಗಬೇಕಾದಾಗ 5 ನಿಮಿಷ ಒಂದು ಪದ್ಯ ಕೇಳಿ, ಇನ್ನೊಂದು 5 ನಿಮಿಷ ಇನ್ನೊಂದು ಪದ್ಯ ಕೇಳಿ, 5 ನಿಮಿಷಕ್ಕೆ ಇನ್ನೊಂದು ಪದ್ಯ ಕೇಳಿ, ಒಂದು 4 ಚರ್ಚೆ ಮಾಡಿ ಮೆಕ್ಯಾನಿಕಲ್ ಮಾಡ್ತಾ ಇದ್ದೀವ ಅಂತ ಅನಿಸುತ್ತೆ. Just as poets are remembered by breaking the rules, we should also think of breaking the format of festivals in every festival. So unless we can do that, this also becomes a mechanical thing. So ನಮ್ಮ ಹರ್ಷ ಅವರಿಗೆ ಮತ್ತು ವಿನಯ್ ಅವರಿಗೆ, ಅವರ ಜೊತೆಗಾರರಿಗೆ, ನಿಮ್ಮ ಉತ್ಸಾಹ ಇದೆ, ನಿಮಗೆ ಕುತೂಹಲ ಇದೆ, ನಿಮಗೆ ಹುಮ್ಮಸ್ಸಿದೆ, ಮಾಡಿ. ಬಟ್ ಪ್ರತಿ ಇಂಥ ಸಂದರ್ಭದಲ್ಲೂ ಕೂಡ ಹಳೆಯ ಪದ್ಧತಿಯನ್ನು ಮುರಿದು ಹೊಸ ಪದ್ಧತಿಯನ್ನು ಹುಟ್ಟೋಕ್ಕೆ ಟ್ರೈ ಮಾಡಿ. ದೆನ್ ದ ಫೆಸ್ಟಿವಲ್ಸ್ ವಿಲ್ ಬಿ ಮಚ್ ಮೋರ್ enthusiastic, much more meaningful. So friends, this is my last request. I request the organizers to think about breaking the established pattern in every festival, not to continue the format in the next one. So that should be new, both to the organizers, the participants, the audience, and the listeners. Unless we renew ourselves, we break ourselves, these festivals also become like the habitual festivals in the month of Shravana, every week. ಪ್ರತಿ ಶ್ರಾವಣ ಮಾಸದಲ್ಲಿ ಮುತ್ತೈದೆಯನ್ನು ಕರೆದು ಕುಂಕುಮ ಕೊಡ್ತಾರಲ್ಲ, ಹಾಗೆ ಪುಸ್ತಕ ಬಿಡುಗಡೆ, ಪುಸ್ತಕ ಲೋಕಾರ್ಪಣೆ, ಕಾವ್ಯ ಸಮ್ಮೇಳನ ಎಲ್ಲ ಕೂಡ ಒಂದು ಪದ್ಧತಿ ಆಗೋದು ಬದಲಾಗಿ ಅದನ್ನು ಜೀವಂತ ಆಗುವ ಹಾಗೆ ಮುರಿದು ಕಟ್ಟಿ ಅಂತ ಮಾತ್ರ ಬೇಡ್ಕೊಳ್ತೇನೆ. ಸೊ ಸ್ನೇಹಿತರೆ, ಗೆಳೆಯ ಶಿವಪ್ರಕಾಶ್ನಿಂದ ಹಿಡಿದು ಸೋ ಮೆನಿ ಪೀಪಲ್, ಜಾರ್ಜ್ ಇದ್ದಾರೆ, ಬಂಗಾಳಿಯಿಂದ ಬಂದವರಿದ್ದಾರೆ, ಹಿಂದಿಯಿಂದ ಬಂದವರಿದ್ದಾರೆ. ಸೋ ಮೆನಿ ಪೋಯಿಟ್ಸ್ ಐ ಹ್ಯಾವ್ ರೆಡ್ ಬಟ್ ಐ ಹ್ಯಾವ್ ನಾಟ್ ಮೆಟ್. ಐ ಮೆಟ್ ದೆಮ್, ಐ ಲಿಸನ್ ಟು ದೆಮ್. ಎಸ್ಪೆಷಲಿ I saw an uninhibited poet in my friend from Kazakhstan. I would like to be like that, but I am sure I am unable to be like you. Well, I am happy. So 3 ದಿನ ಬಹಳ
ಉಪಯುಕ್ತವಾದ ಅನುಭವಗಳನ್ನ ಕೊಟ್ಟರೆ ಆ ಅನುಭವ ಕೊಟ್ಟಿದ್ದಕ್ಕೆ ಈ ಬಹುಮುಖಿ ಸಂಸ್ಥೆಗೆ ಕೃತಜ್ಞನಾಗಿದ್ದೇನೆ. ಇಲ್ಲಿಯ ಎಲ್ಲ ಎಳೆಯ ಗೆಳೆಯರಿಗೆ ಕೃತಜ್ಞನಾಗಿದ್ದೇನೆ. ನನ್ನ ಮಾತನ್ನು ಇಷ್ಟೊತ್ತು ಸಹನೆಯಿಂದ ಕೇಳಿಸ್ಕೊಂಡ ನಿಮಗೆ ಸೊ ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಫಾರ್ ಲಿಸನಿಂಗ್ ಮೀ ಆಲ್ ದಿಸ್ ಮೀನ್ಸ್. ಥ್ಯಾಂಕ್ ಯು. ನಮಸ್ತೆ.